ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಮಾಡಿದ್ವಿ ಅಂತ ತೋರಿಸ್ತೀವಿ. ಅಂದರೆ ಲೈಕ್ ಪ್ರಿಪ್ರೇಷನ್, ಅದಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಿದ್ವಿ, ಏನೇನೆಲ್ಲ ಆಯಿತು ಅಂತ. ಸೊ ಇವತ್ತು ಆಲ್ರೆಡಿ ಬೆಳಗಿನ ಜಾವನೇ ವಿಡಿಯೋ ಮಾಡ್ತಾ ಇರೋದು. ಸೊ ರಾತ್ರಿ ಮಲಗೋಷ್ಟೊತ್ತಿಗೆ ಲೇಟ್ ಆಯಿತು. ನೆನ್ನೆಲ್ಲ ನಾವೆಲ್ಲ ಏನೇನು ಮಾಡಿದ್ವಿ ಅಂತ ಈ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಕಳಿಸಿ. ಸೊ ನೋಡ್ಕೊಂಡು ಬನ್ನಿ ಆ ಕ್ಲಿಪ್ಪಿಂಗು, ನಾವು ನೆನ್ನೆಲ್ಲ ಏನೇನು ಮಾಡಿದ್ವಿ ಅಂತ. ಹ್ಯಾಪಿ ವರಮಹಾಲಕ್ಷ್ಮಿ ಅಡ್ವಾನ್ಸ್. ಈಗ ಬಂದಿದೀವಿ, ಬಿಸಿ ಬಿಸಿಯಾಗಿ ಏನಾದ್ರು ಕೊಟ್ರೇನೆ ನಾವು ಕೆಲಸ ಮಾಡೋದು. ಹಾಯ್ ಬಾವಾ. ಇಲ್ಲ ನಾವು ಕೆಲಸ ಮಾಡಲ್ಲ. ಬಿಸಿ ಬಿಸಿಯಾಗಿ ಏನಾದ್ರು ಕೊಟ್ರೇನೆ ನಾವು ಕೆಲಸ ಮಾಡ್ತೀವಿ. ಬರೀ ಇಲ್ಲಿ ಪಿನ್ ಬೇಕು, ಆಮೇಲೆ ಬಟ್ಟೆ ಕ್ಲಿಪ್ ಬೇಕು. ಬಟ್ಟೆ ಕ್ಲಿಪ್ಪು, ಪಿನ್ನು ಎಲ್ಲ ಬೇಕು. ಸೀರೆ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹಾ. ಹೌದಾ? ಇವಾಗ ಉಡಿಸ್ಬೇಕು. ಗುಂಡ ಉಡಿಸ್ತಾನೆ ಸೀರೆ. ಈ ಕಡೆ ಎಲ್ಲ ಬರಂಗಿಲ್ಲ, ಈ ಕಡೆ ಬರ್ಬೇಡ. ಈ ಕಡೆ ಓಡಾಡಂಗಿಲ್ಲ. ವಿಡಿಯೋ ನೋಡಿ ಉಡಿಸ್ತಾ ಇತ್ತು. ನಿಜ? ಯಾವ ಥರ? ಹಾ, ಅದೇ ಥರ. ಹೌದು, ಎಸ್. ಇವಾಗ ಸ್ಯಾರಿ ಉಡಿಸ್ಬೇಕು. ಬಂದ್ಯಾರೆ ಅದು ಇದು ಬಂದಿದೆಯಲ್ಲ, ಅದು ಹಂಗಾಗಿ ಮಗ ಸೆಕೆಂಡ್ ರೌಂಡ್. ಹಾಯ್. ಅಲ್ಲಿ ಬರ್ತೀನಿ ಕಡೆ. ಹೇಳು ಹಾಯ್. ಆಮೇಲೆ ಅಷ್ಟೇ. ಏನೇನಾದ್ರು ಹೇಳು. ಯಾಕೆ ಹೇಳು. ಮೊನ್ನೆ ನೀನ್ ಟ್ರೋಫಿ ತಗೊಂಡಿಯಲ್ಲ ಕರಾಟೆ ಮಾಡಿ. ಇನ್ನು ಮನೇಲಿದ್ಯಾ? ಎಷ್ಟು ತಗೊಂಡೆ ಟ್ರೋಫಿ? ಎರಡು. ಅಕ್ಕ ಒಂದು. ಅಕ್ಕ ಏನು? ಅಕ್ಕ ಒಂದು, ನಾನು ನೀನು ಯಾಕೆ ಎರಡು? ಸರ್ ನನ್ ದುಡ್ಡೇ ಕಟ್ಟಿಲ್ಲ, ಹಂಗೆ ಮಾಡಿಸ್ದ್ರು. ಹೌದಾ? ವೈಟ್ ಬಾಯ್. ನೀನ್ ಸೀರೆ ಉಡ್ಸೋಕ್ ಬರುತ್ತೆ ನಿಂಗೆ? ಕಲ್ತ್ಕೊ, ನೋಡ್ಕೊ. ನೆಕ್ಸ್ಟ್ ಸೀರೆ ಉಡ್ಸು. ಬಂತು ನೋಡಿ ಈಗ. ಆಯ್ತಾ? ನೀವು ಆ ಕಡೆ ಸಾಕು. ಏನಕ್ಕ? ಆ್ಯಕ್ಚುಲಿ ಇದು ನುಡ್ಸೋಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಟೈಮ್ ಆಯಿತು. ಏನೋ ಲಾಸ್ಟು ಏನೋ ಲಕ್ಷ್ಮಿ ಹಬ್ಬ ದೀಪಾವಳಿ ಟೈಮಲ್ಲಿ ಉಡ್ಸಿದ್ವಿ. ಬಟ್ ಆದರೂ ಈ ಸತಿ ಏನೋ ಮಿಸ್ ಹೊಡಿತಿತ್ತು. ತುಂಬ ಹೊತ್ತು ಪಾಪ ಅಶ್ವಿನಿ ಆಂಟಿನೂ ಬಂದು ತುಂಬ ಹೆಲ್ಪ್ ಮಾಡಿದ್ರು. ಸೊ ಇವಾಗ ಫೈನಲಿ ಡಾಬ್ ಆಗ್ತಾ ಇದ್ದಾರೆ. ಫೈನಲಿ ಇವಾಗ ಸ್ಯಾರಿ ಉಡಿಸಿ ಇಷ್ಟ ಆಗಿದೆ. ಬೆಳಗ್ಗೆ ಇಲ್ಲೆಲ್ಲ ಏನು ದೇವರ ಮೂರ್ತಿ ಇಟ್ಟು ಕವರ್ ಮಾಡಬೇಕು ಫ್ಲವರ್ಸಿಂದ. ಇವಾಗ ಹೂವು ಕಟ್ಟಬೇಕು, ಇನ್ನೂ ಕಟ್ಟಿಲ್ಲ. ಸೊ ಸದ್ಯಕ್ಕೆ ಇದಿಷ್ಟು ಕಾಣಿಸ್ತದೆ. ಸೊ ಇವಾಗ ಊಟ ಎಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಹೂವು ತಂದಿದ್ವಿ, ಪೋಣ್ಸಣ ಅಂತ ಇದು ಮಾಡ್ತಿದ್ದೀವಿ. ಸೊ ನೋಡಿ, ಭದ್ರಾವತಿಲೂ ಕಮಲದ ಹೂವಿಗೆ 60 ರೂಪಾಯಿ. ಬೆಂಗಳೂರಲ್ಲಿ ಎಷ್ಟಿದೆ ಹೇಳಿ? ಎಷ್ಟಿರ್ಬೋದು? 100 ರೂಪಾಯಿ. 100. ಸೊ ಇವಾಗ ಇಷ್ಟು ಹೂವು ಇದೆ. ಇಷ್ಟರಲ್ಲಿ ನಾವು ಹೆಂಗೆ ಹಾರ ಮಾಡ್ತೀವಿ ಅಂತ ನೋಡೋಣ. ಇದು ತೊಟ್ಮುರಿಲ್ಲ ನೋಡಿ, ಇದನ್ನ ಈ ಥರ ಮಾಡಿದ್ದೀನಿ. ತೊಟ್ಟು ಯಾರೋ ಆಗ್ಲೇ ಕಸ ಗುಡಿಸ್ತಾರೆ. ಇರಿ ಅದು ಒಬ್ಬರೇ ಪೋಣ್ಸು ಕರೆಕ್ಟ್ ಆಗುತ್ತೆ. ಅದು ಕೆಂಪು ಪೋಣ್ಸು ಅಕ್ಕ ನಾವು ಹೊಂಟೆ ಈಗ. ನೀನ್ ಮಾಡು ಕೆಲಸ. ಬಂದಿರೋದೇನು ಅಲ್ಲಿಂದ ಸುಮ್ಮನೆ ಬಂದಿದ್ಯಾ? ಕೆಲಸ ಮಾಡ್ಸ ಅಜ್ಜಿ. ತೊಟ್ಟು ಸಮೇತ ತೊಟ್ಟು ಮುರಿ ನೋಡಿ. ತಟ್ಟಿನೂ ಇದೆ ಚೂರು. ಹೆಂಗ ಅನ್ಸ್ತದೆ? ನಾಳೆ ವರಮಹಾಲಕ್ಷ್ಮಿ ಎಲ್ಲ ಮಾಡಿ ಇಟ್ಬಿಟ್ಟು ಬಂದಿದ್ಯಲ್ಲ. ಹಲೋ ಮೇಡಮ್, ನಿಮಗೆ ಕೇಳ್ತಿರೋದು. ಹಾ, ನನಗೆ ಕೇಳ್ತಿದ್ಯಾ? ನಿನಗೆ ಕೇಳ್ತಿರೋದು. ಏನಂತ ಹೇಳ್ಬೇಕು ಈಗ ನಾನು ಉತ್ತರ? ಏನಂತ ಹೇಳ್ತೇನೆ ನೋಡು. ಒಂದು ಹೂ ಕಟ್ಟಕ್ಕೆ ಬರಲ್ಲ ನೋಡಿ. ಇದಿಷ್ಟು ನಾನೇ ಮಾಡಿರೋದು. ಬಿಸಿ ಇದೆಯಾ? ಕೆಲಸ ಮಾಡುವಾಗ ನಾನು ಬಿಸಿ. ಹೌದಾ? ಏನು ನೀನೇನು ಗುರೈಸ್ತಿದ್ಯಾ?
ಅಯ್ಯೋ ನಮ್ಮಮ್ಮ ಫೋಕಸ್ ಆಗ್ತಿಲ್ಲ. ಹೇಳು. ನಾನು ಎಷ್ಟು ಗಂಟೆಗೆ ಅಮ್ಮ ಪೂಜೆ? ಎಷ್ಟೊತ್ತಿಗೆ? ನೀನು ಎಷ್ಟೊತ್ತಿಗೆ ಮಾಡ್ತೀಯ? 4:30. 4:30ಗೆ ಮಾಡ್ತೀಯಾ? ನೀನಮ್ಮ? ಮಾಡ್ಬೇಕು, ನಾನೇ ಮಾಡ್ತಾರದು ವರಮಹಾಲಕ್ಷ್ಮಿ ವ್ರತನ. ಫೋನ್ ಮಾಡ್ತೀನಿ ವಿಡಿಯೋ ಕಾಲ್ 4:30 ಏನ್ ಮಾಡ್ತೀನಿ ನೋಡು, ನಾಳೆ ಇವತ್ತು ನೈಟ್ ಮಲಗಲ್ಲ ನಾನು. ಮಲ್ಗಲ್ವಾ? ನಾನೇನು ಇಂತ ಅನ್ಕೊಂಡ್ಬಿಟ್ಟಿದ್ಯಾ? ನಾಳೆ ಹಬ್ಬ ಅಂದ್ರೆ ಇವತ್ತೇ ರಂಗೋಲಿ ಬಿಡಿಸ್ಬಿಟ್ಟು ನಾಳೆ ಬೆಳಗ್ಗೆ ಬರೀ ನೀರು ಚುಮ್ಸಕ್ಕೆ ಹಂಗೆ ಯಾರೋ ಕರಿತೀರ ನೋಡು. ಇವಾಗ ಇದು ವೆಂಕಟೇಶ್ವರಕ್ಕೆ ಒಂದು ಇದು ಮಾಡಿದ್ದೀವಿ. ಇದು ಇನ್ನೊಂದು ದೇವರಿಗೆ. ಸೊ ನೋಡೋಣ ಬೆಳಗ್ಗೆ ಹೆಂಗೆ ಕಾಣಿಸುತ್ತೆ ಅಂತ. ಈಗ ಫೈನಲಿ ಇಲ್ಲೆಲ್ಲ ಕಟ್ಟಿಟ್ಟಿದ್ವಿ, ಬೆಳಗ್ಗೆ ತೋರಿಸ್ತೀನಿ. ಇವಾಗ ಇದಿಷ್ಟ ಆಗಿದೆ. ಸೊ ಇವಾಗ ಇಷ್ಟ ಆಗಿದೆ. ರೆಡಿ ಮಾಡ್ತಿರೋ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇದಕ್ಕೊಂದು ಬುಟ್ಟಿ ಇದೆ, ಅದನ್ನು ತರಬೇಕು ಫ್ರೂಟ್ಸಿಗೆ. ಸದ್ಯಕ್ಕೆ ಇದಿಷ್ಟನ್ನೆಲ್ಲ ಹಾಕಿಟ್ಟಿದ್ದೀವಿ. ಸೊ ಎಲ್ಲ ಐಟಮ್ಸ್, ದೀಪಗಳು ಎಲ್ಲ ಇಟ್ಟಿದ್ದೀವಿ ಈಗ. ಸೊ ನೋಡಿದ್ರಲ್ಲ ಏನೇನೆಲ್ಲ ಆಯಿತು ಅಂತ. ಆ್ಯಕ್ಚುಲಿ ಮದ್ರಕ ಬಂದಿದ್ರು, ಅವ್ರು ಹೋಗ್ಬೇಕಾದ್ರೆ ನಾನು ವೀಡಿಯೋ ತಗೊಳ್ಳೋಕೆ ಆಗಲಿಲ್ಲ. ಅಂದರೆ ಹೂವೆಲ್ಲ ಪೋಣಿಸ್ತಿದ್ವಲ್ಲ, ಹಾಗಾಗಿ ಇವತ್ತು ಅವ್ರ ಮನೇಲೂ ಹಬ್ಬ ಇದೆ, ಹಾಗಾಗಿ ಅವ್ರು ಹೋಗಿದ್ದು. ಮತ್ತು ನಾಳೆ ಬರ್ತಾರೆ. ಸೊ ಇವತ್ತು ನಾನು ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕಿದ್ದೀನಿ. ಸೊ ಇದು ನಾನು ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ದೀಪಾವಳಿಲಿ ನಾನು ಇದನ್ನ ಹಾಕಿದ್ದು. ಸೊ ಇವಾಗ ಮತ್ತೆ ಹಾಕೋಣ ಅಂತ ಇವಾಗ ಹಾಕಿದ್ದೀನಿ. ಇನ್ನು ಜ್ಯುವೆಲ್ಸ್ ಎಲ್ಲ ಹಾಕಿಲ್ಲ. ಇವಾಗಿನ ಜಸ್ಟ್ ತಲೆ ಸ್ನಾನ ಮಾಡಿದ್ದು. ರಾತ್ರಿ ಮಲಗಿದ್ದು ಲೇಟ್ ಆಯಿತು, 1:30 ಆದರೂ ಮಲಗಿರಲಿಲ್ಲ. ಇವಾಗ ಬೆಳಗ್ಗೆ ಮತ್ತೆ 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಎಚ್ಚರನೇ ಆಗಲಿಲ್ಲ. ಇವಾಗ 4 ಗಂಟೆಗೆ ಎದ್ದಿದ್ದೀನಿ. ಅಮ್ಮ ಅದು ಫೋನ್ ಮಾಡಿದ್ಮೇಲೆ ಅಲಾರಾಮ್ ಇಟ್ಟು ಹಾಗೆ ಮಲ್ಕೊಂಬಿಟ್ಟಿದ್ದೀನಿ, ಆ ಥರ ಆಗಿದೆ. ಸೊ ಅಮ್ಮ ಆಲ್ರೆಡಿ ಫುಲ್ಲು ಎಲ್ಲ ಮಾಡಿದ್ದಾರೆ ಅನಿಸುತ್ತೆ, ಸೌಂಡ್ ಕೇಳಿಸ್ತಾ ಇದೆ. ಸೊ ಇವಾಗ ಕೆಳಗಡೆ ಹೋಗೋಣ ಏನೇನು ಮಾಡಿದ್ದಾರೆ ಅಂತ. ನಾನಿವಾಗ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತೀನಿ. ಹಾಗೆ ಇವತ್ತು ಅಮ್ಮನ ಫ್ರೆಂಡ್ಸ್ ಮನೆಯೆಲ್ಲ ಅರ್ಶಿನ ಕುಂಕುಮ ಕರೆದಿದ್ದಾರೆ, ಅಲ್ಲಿ ಹೋಗಬೇಕು. ನಮ್ಮ ಮದ್ರಕ ಮನೆಗೂ ಹೋಗಬೇಕು. ಸೊ ಇವಾಗ ಕೆಳಗೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಪೂಜೆ ಮಾಡಿದ್ದಾರೆ ಆಲ್ರೆಡಿ. ಇದು ಧೂಪ ಎಲ್ಲ ಹಾಕಿದ್ದಾರೆ. ಇಲ್ಲಿ ತುಳಸಿ ಕಟ್ಟೆ ಹತ್ರ ಇವಾಗ ನಾರ್ಮಲಾಗಿ ದೀಪ ಹಚ್ಚಿ ಇಷ್ಟು ಹೂವು ಇಟ್ಟಿದ್ದಾರೆ. ನಾನೀಗ ಹೂವು ಎಲ್ಲ ಇಡಬೇಕು. ಅಮ್ಮ ಒಬ್ಬರೇ ಮಾಡಿದಾರಲ್ಲ, ಸೊ ಹಾಗಾಗಿ ಹಾಗೆ ಇಲ್ಲೆಲ್ಲ ನೋಡಿ ಇದನ್ನೆಲ್ಲ ಕಟ್ಟಿದ್ದಾರೆ. ಹಬ್ಬ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ರಂಗೋಲಿ ಕೂಡ ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮ ರಾತ್ರಿ ಮಲಗಿಲ್ಲ ಅಂತ ಇವಾಗ ಗೊತ್ತಾಯಿತು. ಸೊ ಅಲ್ಲಿ ನೋಡಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಸೊ ಹೋಗೋಣ ನಾವು ಒಳಗಡೆ. ಸೊ ಅಮ್ಮ ಆಲ್ರೆಡಿ ಒಳಗಡೆ ಪೂಜೆ ಮಾಡ್ತಿದ್ದಾರೆ. ಅಂದರೆ ನಾನು ಎದುರಷ್ಟೊತ್ತಿಗೆ ಮಾಡಿದ್ದಾರೆ, ಲೇಟ್ ಆಗೋಯ್ತು. ಅವ್ರು ಮೇ ಬಿ ರಾತ್ರಿ ಮಲಗೇ ಇಲ್ಲ ಅನಿಸುತ್ತೆ. ನಂಗೆ ಸೌಂಡ್ ಕೇಳಿಸ್ತೀನಿ ಇತ್ತು ರಾತ್ರಿ ಎಲ್ಲ. ಅಂದರೆ ಮಲಗಿದ್ದೆ ಒಂದು 1.5 2 ಅವರ್ ಅಷ್ಟೇ. ಸೊ ಏನು ಇವಾಗ ಎಲ್ಲರ ಮನೆಯೂ ಆಲ್ರೆಡಿ ಇಲ್ಲಿ ಅಂದರೆ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡ್ತಿದ್ದಾರೆ, ಇಷ್ಟು ಬೆಳಗ್ಗೆ. ಸೊ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಿರೋದು. ಸೊ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಈ ಹಬ್ಬನ. ಆ್ಯಕ್ಚುಲಿ ಇದು ಹಬ್ಬ ಅಲ್ಲ, ವರಮಹಾಲಕ್ಷ್ಮಿ ವ್ರತ. ಸೊ ಹಾಗಾಗಿ ಇವಾಗ ಬೆಳಗ್ಗೆನೇ ನಾವು ಪೂಜೆ ಮಾಡ್ತಾ ಇದ್ದೀವಿ. ಹಾಗೆ ಸುಮಾರು ಕಡೆ ಇವಾಗ ವೀಡಿಯೋಸ್ ಎಲ್ಲ ನೋಡಿದ್ವಿ, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ದುಡ್ಡು ಇಡಬಾರ್ದಂತೆ. ಸೊ ಹಾಗಾಗಿ ಪ್ರತಿ ವರ್ಷ ನಾವು ದುಡ್ಡು ಇಡ್ತಿದ್ವಿ, ಈ ವರ್ಷ ದುಡ್ಡು ಇಡ್ತಿಲ್ಲ. ಸೊ ಇದು ವ್ರತ ಅನ್ನೋ ಕಾರಣದಿಂದ ನಾವು ಲಕ್ಷ್ಮೀ ಪೂಜೆಯಲ್ಲಿ ಮಾತ್ರ ದುಡ್ಡು ಇಡಬೇಕಂತೆ. ಸೊ ನಾವು ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಹಬ್ಬ ಮಾಡ್ತೀವಲ್ಲ, ಸೊ ಆವಾಗ ಇಡ್ಬೋದು, ಇವಾಗ ಇಡಂಗಿಲ್ಲ ಅಂತ ಲೈಕ್ ಯಾರೋ ಟಿ ವಿಲಿ ನೋಡಿದ್ದು. ಸೊ ಹಾಗಾಗಿ ಈ ಸತಿ ಅದನ್ನ ಇಟ್ಟಿಲ್ಲ. ಈ ಸತಿ ಅದನ್ನೊಂದು ಚೇಂಜಸ್ ಮಾಡಿದ್ದೀವಿ. ಸೊ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾ ಇರೋದು. ಸೊ ಖುಷಿ ಆಗ್ತಾಯಿದೆ. ಬಟ್ ಆದರೆ ಎದ್ದು ನಾನೇ ಮಾಡಬೇಕಿತ್ತು, ಆಗಲಿಲ್ಲ. ಅಂದರೆ ನಮ್ಮಮ್ಮ ಹಾಗೇನೆ ಮನೇಲಿದ್ದರೆ ಲೈಕ್ ಅವರೇ ಎದ್ದು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಈಗ ಅಮ್ಮನೇ ಆಲ್ರೆಡಿ ಸುಮಾರು ಕೆಲಸಗಳೆಲ್ಲ ಮುಗಿಸಿದ್ದಾರೆ. ಇವಾಗ ಜಸ್ಟ್ ಈಗ ಹೋಗಿ ಪೂಜೆ ಮಾಡಿದ್ದು, ಜ್ಯುವೆಲ್ಸ್ ಎಲ್ಲ ಹಾಕ್ಕೊಳ್ಬೇಕು. ಸೊ ಇವಾಗ ಇಲ್ಲೆಲ್ಲ ತುಳಸಿ ಕಟ್ಟೆ ಹತ್ರ ಎಲ್ಲ ರೆಡಿ ಮಾಡಬೇಕು. ಅದನ್ನೆಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಗೈಸ್, ಇದು ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ಏನೇನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಅಷ್ಟೇ, ಯಾವ ಥರ ಅಲಂಕಾರ ಮಾಡಿದ್ದೀವಿ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಇದೊಂದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಕಳಿಸಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ನನ್ನ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್.